ಆತ್ಮೀಯ ವಿದ್ಯಾರ್ಥಿಗಳೇ, ಆನ್ಲೈನ್ ಕ್ಲಾಸಿಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಕ್ಲಾಸಲ್ಲಿ ನಾವು ಹೊಸ ಆರ್ಥಿಕ ನೀತಿಯ ಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಸೊ ನಿನ್ನೆ ಕ್ಲಾಸಲ್ಲಿ ಕೂಡ ನಾವು ನೋಡಿದ್ವಿ ಹೊಸ ಆರ್ಥಿಕ ನೀತಿಯ ಲಕ್ಷಣಗಳ ಬಗ್ಗೆ ನಿನ್ನೆ ನೋಡಿದ್ವಿ ನಾವು. ಸೊ ಆ ಲಕ್ಷಣಗಳಲ್ಲಿ ಮೊದಲನೇ ಲಕ್ಷಣ ಅಂದ್ರೆ 1991ರಲ್ಲಿ ಏನು ಹೊಸ ಆರ್ಥಿಕ ನೀತಿಯನ್ನು ನಮ್ಮ ಭಾರತ ಸರ್ಕಾರ ಜಾರಿಗೆ ತಂದಿತ್ತು. ಆ ಹೊಸ ಆರ್ಥಿಕ ನೀತಿಯ ಲಕ್ಷಣಗಳನ್ನ 3 ಪ್ರಕಾರಗಳಲ್ಲಿ ವಿಂಗಡಿಸಲಾಗಿತ್ತು. ಒಂದು ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್. ಸೊ ಹೀಗೆ 3 ಪ್ರಕಾರಗಳಲ್ಲಿ ಆ ಲಕ್ಷಣಗಳನ್ನ ವಿಂಗಡಿಸಲಾಗಿತ್ತು. ಸೊ ಆ ಲಕ್ಷಣಗಳಲ್ಲಿ ಮೊದಲನೇ ಲಕ್ಷಣ ಅದು ಲಿಬರಲೈಸೇಷನ್, ಉದಾರೀಕರಣ. ಉದಾರೀಕರಣ ಅಂತಂದ್ರೆ ಆರ್ಥಿಕ ಚಟುವಟಿಕೆಗಳ ಮೇಲಿರುವ ನಿಯಂತ್ರಣ ಮತ್ತು ನಿರ್ಬಂಧನೆಗಳನ್ನು ತೆಗೆದು ಹಾಕುವುದಕ್ಕೆ ನಾವು ಉದಾರೀಕರಣ ಅಂತೇಳಿ ನಿನ್ನೆ ಕ್ಲಾಸ್ ಅಲ್ಲಿ ನೋಡಿದ್ವಿ. ಸೊ ಆ ನಿಯಂತ್ರಣ ಮತ್ತು ನಿರ್ಬಂಧನೆಯನ್ನ ಯಾವ್ಯಾವ ಕ್ಷೇತ್ರಗಳ ಮೇಲೆ ತೆಗೆದು ಹಾಕಲಾಯಿತು ಅಂದ್ರೆ ಯಾವ್ಯಾವ ಕ್ಷೇತ್ರಗಳ ಮೇಲಿನ ಸರ್ಕಾರ ನಿಯಂತ್ರಣ ಮತ್ತು ನಿರ್ಬಂಧನೆಗಳನ್ನ ತೆಗೆದು ಹಾಕಲಾಯಿತು ಅನ್ನೋದನ್ನ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ವಿ. ನಿನ್ನೆ ಕ್ಲಾಸ್ ಅಲ್ಲಿ ಮೊದಲನೇ ವಲಯ ನೋಡಿದ್ವಿ, ಕೈಗಾರಿಕಾ ವಲಯ. ಅಂದ್ರೆ ಕೈಗಾರಿಕಾ ವಲಯದ ಮೇಲಿನ ನಿಯಂತ್ರಣ ಮುಕ್ತತೆ ಅನ್ನೋದನ್ನ ನಿನ್ನೆ ಕ್ಲಾಸ್ ಅಲ್ಲಿ ನೋಡಿದ್ವಿ. ಅದು ಡಿರೆಗ್ಯುಲೇಷನ್ ಆಫ್ ಇಂಡಸ್ಟ್ರಿಯಲ್ ಸೆಕ್ಟರ್ ಅಂತ ಹೇಳಿ. ಸೊ ಕೈಗಾರಿಕಾ ವಲಯದ ಮೇಲೆ ಯಾವ ರೀತಿಯ ನಿರ್ಬಂಧಗಳನ್ನು ತೆಗೆದುಹಾಕಲಾಗಿತ್ತಲ್ಲಿ 1991ಕ್ಕಿಂತ ಮುಂಚೆ ಏನು ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಬೇಕಾದ್ರೆ ಸರ್ಕಾರದ ಪರವಾನಗಿ ಅಂದ್ರೆ ಲೈಸೆನ್ಸ್ ಅನ್ನ ಪಡಿಬೇಕಾಗಿತ್ತು. ಆ ಲೈಸೆನ್ಸ್ ಅನ್ನ ರದ್ದು ಮಾಡಲಾಯಿತು. ಕೇವಲ 3 ಕೈಗಾರಿಕೆಗಳನ್ನು ಹೊರತುಪಡಿಸಿ, ಯಾವ್ಯಾವು? ಅಣುಶಕ್ತಿ ಉತ್ಪಾದನೆ, ರೈಲು ಸಾರಿಗೆ ಮತ್ತು ರಕ್ಷಣಾ ಸರಕುಗಳ ಉತ್ಪಾದನೆ. ಆ 3 ಕೈಗಾರಿಕೆಗಳನ್ನು ಹೊರತುಪಡಿಸಿ ಇನ್ನು ಉಳಿದಂತಹ ಕೈಗಾರಿಕೆಗಳು ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಕೂಡ ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಆವಾಗಿನಿಂದ ಏನಾಯ್ತು? ಕೈಗಾರಿಕೆಗಳ ಸ್ಥಾಪನೆಗಳ ಪ್ರಮಾಣ ಏನಾಯ್ತು? ಹೆಚ್ಚಾಗ್ತಾ ಹೋಯಿತು. ಉದ್ಯೋಗದ ಮಟ್ಟ ಕೂಡ ಹೆಚ್ಚಾಗ್ತಾ ಹೋಯಿತು. ಆರ್ಥಿಕ ಅಭಿವೃದ್ಧಿಗೆ ಅದು ಪೂರಕವಾಯಿತು ಅಂತೇಳಿ ನಾವಲ್ಲಿ ನಿನ್ನೆ ಕ್ಲಾಸ್ ಅಲ್ಲಿ ನೋಡಿದ್ವಿ. ಇವತ್ತಿನ ಕ್ಲಾಸ್ ಅಲ್ಲಿ 2ನೇ ವಲಯವನ್ನು ನೋಡ್ತಾ ಇದ್ದೀವಿ ನಾವು. ಅದು ಹಣಕಾಸಿನ ವಲಯ. ಅಂದ್ರೆ ಹಣಕಾಸು ವಲಯದಲ್ಲಿ ಆದಂತಹ ಸುಧಾರಣೆಗಳು ಅಂತೇಳಿ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ನೋಡ್ತಾ ಇದ್ದೀವಿ. ಫೈನಾನ್ಸಿಯಲ್ ಸೆಕ್ಟರ್ ರಿಫಾರ್ಮ್ಸ್. ಸೊ ಈ ಹೊಸ ಆರ್ಥಿಕ ನೀತಿಯಿಂದ ಹಣಕಾಸು ವಲಯದಲ್ಲಿ ಏನೇನು ಸುಧಾರಣೆ ಆಯಿತು ಅನ್ನೋದ್ರ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಹೊಸ ಆರ್ಥಿಕ ನೀತಿ ಜಾರಿಗೆ ಬರೋಕ್ಕಿಂತ ಮುಂಚೆ ಅಥವಾ ಇವತ್ತಿಗೂ ಸಹ ಈ ಹಣಕಾಸು ವಲಯಗಳನ್ನ ಯಾರು ನಿಯಂತ್ರಿಸಪ್ಪ ಅಂತಂದ್ರೆ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ನಮ್ಮ ದೇಶದ ಕೇಂದ್ರ ಬ್ಯಾಂಕ್ ಅಂತ ಕರಿತೀವಿ. ಸೊ ಆ ಕೇಂದ್ರ ಬ್ಯಾಂಕ್ ಏನ್ ಮಾಡ್ತಾ ಇದೆ ಅಂತಂದ್ರೆ ಈ ಹಣಕಾಸು ವಲಯವನ್ನ ನಿಯಂತ್ರಣ ಮಾಡ್ತಾ ಇದೆ. ಅಂದ್ರೆ ಈ RBI ನ ಅಡಿಯಲ್ಲಿ ಎಲ್ಲಾ ಹಣಕಾಸು ವಲಯಗಳು ತನ್ನ ಕಾರ್ಯಾಚರಣೆಯನ್ನ ನಿರ್ವಹಿಸ್ತಾವ. ಸೊ ಆ ಹಣಕಾಸು ವಲಯಗಳನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ವಿಂಗಡಿಸಬಹುದು. ಅದಂತಂದ್ರೆ ಕಮರ್ಷಿಯಲ್ ಬ್ಯಾಂಕ್ಸ್, ವಾಣಿಜ್ಯ ಬ್ಯಾಂಕ್ಗಳು, ಕಮರ್ಷಿಯಲ್ ಬ್ಯಾಂಕ್ಸ್, ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್, ಹೂಡಿಕೆ ಬ್ಯಾಂಕ್ಗಳು, ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್, ಆಮೇಲೆ ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟ್ಸ್, ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟ್ಸ್ ಅಂದ್ರೆ ಷೇರು ಮಾರುಕಟ್ಟೆ ಅಥವಾ ಷೇರು ವಿನಿಮಯ ಮಾರುಕಟ್ಟೆಗಳಂತ ಹೇಳ್ಬೋದು. ಆಮೇಲೆ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್, ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ಸ್. ಸೊ ಈ ಹಣಕಾಸು ವಲಯಗಳು ಯಾರ ನಿಯಂತ್ರಣದಲ್ಲಿದ್ದವು? RBI ನ ನಿಯಂತ್ರಣದಲ್ಲಿ ಇದ್ದವು. ಅದರಲ್ಲಿ ವಾಣಿಜ್ಯ ಬ್ಯಾಂಕ್ಗಳು, ಹೂಡಿಕೆ ಬ್ಯಾಂಕ್ಗಳು, ಷೇರು ಮಾರುಕಟ್ಟೆ ಬ್ಯಾಂಕ್ಗಳು ಮತ್ತು ವಿದೇಶಿ ವಿನಿಮಯದ ಮಾರುಕಟ್ಟೆಗಳು. ಸೊ ಈ ಎಲ್ಲ ಹಣಕಾಸು ವಲಯಕ್ಕೆ ಸಂಬಂಧಪಟ್ಟಂತ ಈ ಹಣಕಾಸು ವಲಯಗಳು
RBIನ ನಿಯಂತ್ರಣದ ಅಡಿಯಲ್ಲಿ ತನ್ನ ಕಾರ್ಯವನ್ನ ನಿರ್ವಹಿಸ್ತಾ ಇದ್ವು. ಸೊ ಇಲ್ಲಿ 1991 ನಂತರ ಏನು ಹೊಸ ಆರ್ಥಿಕ ನೀತಿಯನ್ನ ಜಾರಿಗೊಳಿಸಲಾಯಿತು, ಆ ಹೊಸ ಆರ್ಥಿಕ ನೀತಿಯಲ್ಲಿ ಈ ಹಣಕಾಸು ವಲಯದ ಮೇಲೆ ಇರುವಂತಹ RBIನ ನಿಯಂತ್ರಣವನ್ನ ಕಡಿಮೆಗೊಳಿಸಲಾಯಿತು. RBIದ ನಿಯಂತ್ರಣವನ್ನ ಕಡಿಮೆಗೊಳಿಸಲಾಯಿತು ಅಂತಂದ್ರೆ, ಮುಂಚೆ RBI ಈ ಎಲ್ಲ ಹಣಕಾಸು ಕ್ಷೇತ್ರಗಳ ಎಲ್ಲ ಹಣಕಾಸು ವಲಯಗಳು ಏನೇನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ವು. ಫಾರ್ ಎಕ್ಸಾಂಪಲ್, ಬಡ್ಡಿ ದರವನ್ನು ನಿಗದಿಪಡಿಸೋದಾಗಿರ್ಬೋದು, ಸಾಲದ ಪ್ರಮಾಣವನ್ನು ನಿಗದಿಪಡಿಸೋದಾಗಿರ್ಬೋದು, ಅಂದ್ರೆ ಯಾವ್ಯಾವ ಬ್ಯಾಂಕ್ಗಳು ಎಷ್ಟೆಷ್ಟು ಪ್ರಮಾಣಗಳಲ್ಲಿ ಸಾಲವನ್ನು ಕೊಡೋದಾಗಿರ್ಬೋದು, ಯಾವ್ಯಾವ ಬ್ಯಾಂಕ್ಗಳು ಎಷ್ಟೆಷ್ಟು ಪ್ರಮಾಣದಲ್ಲಿ ಹಣವನ್ನ ತನ್ನ ಬಳಿ ಇಟ್ಕೊಳ್ಳೋದು, ತನ್ನ ಬಳಿ ಅಂತಂದ್ರೆ ಆ ಬ್ಯಾಂಕಿನಲ್ಲಿ ಇಟ್ಕೊಳ್ಳೋ ಪ್ರಮಾಣ ಆಗಿರ್ಬೋದು. ಇಂಥ ಅನೇಕ ವಿಷಯಗಳನ್ನ ಅಂತ ಅನೇಕ ವಿಷಯಗಳ ನಿರ್ಣಯಗಳನ್ನ ಯಾರು ತಗೊಳ್ತಾ ಇದ್ರು? RBI ತಗೊಳ್ತಾ ಇತ್ತು. ಆದರೆ ಹೊಸ ಆರ್ಥಿಕ ನೀತಿ ಜಾರಿ ಬಂದಾಗಿನಿಂದ ಆ ಎಲ್ಲ ನಿರ್ಣಯಗಳನ್ನ ಅದರಲ್ಲಿ ಬಡ್ಡಿ ದರದ ನಿರ್ಧಾರ ಆಗಿರ್ಬೋದು, ಎಷ್ಟು ಪ್ರಮಾಣದಲ್ಲಿ ಯಾರಿಗೆ ಸಾಲ ಕೊಡಬೇಕಾಗಿರ್ಬೋದು, ಅಥವಾ ಎಷ್ಟು ಪ್ರಮಾಣದಲ್ಲಿ ಹಣವನ್ನ ಬ್ಯಾಂಕ್ನಲ್ಲಿ ಇಟ್ಕೊಳ್ಳೋದಾಗಿರ್ಬೋದು, ಆ ಎಲ್ಲ ನಿರ್ಣಯಗಳನ್ನ ಸಂಬಂಧಪಟ್ಟಂತ ಬ್ಯಾಂಕ್ಗಳೇ ತಗೊಳ್ಳಬೇಕು ಅನ್ನುವಂತ ನಿರ್ಧಾರವನ್ನ ಅಲ್ಲಿ ಆ ಒಂದು ಹೊಸ ಆರ್ಥಿಕ ನೀತಿಯಲ್ಲಿ ತೆಗೆದುಕೊಳ್ಳಲಾಯಿತು. ಅದರಿಂದ ಏನಾಗ್ತದೆ ಅಂತಂದ್ರೆ, ಯಾವ ಬ್ಯಾಂಕಿನ ಟರ್ನ್ ಎಷ್ಟು ಇದೆ ಆ ಆಧಾರದ ಮೇಲೆ ಬ್ಯಾಂಕ್ಗಳು ಏನ್ ಮಾಡ್ತಾವಪ್ಪ ಅಂತಂದ್ರೆ ಬಡ್ಡಿ ದರವನ್ನ ನಿರ್ಧಾರ ಮಾಡ್ತಾವ ಮತ್ತು ಸಾಲ ಎಷ್ಟು ಪ್ರಮಾಣದಲ್ಲಿ ಯಾರಿಗೆ ಕೊಡಬೇಕು ಅನ್ನೋದನ್ನ ನಿರ್ಧಾರ ಮಾಡ್ತಾವ. ಅದರಿಂದ ಏನಾಗ್ತದೆ ಅಂತಂದ್ರೆ ಬ್ಯಾಂಕಿನ ವಹಿವಾಟಿನ ಪ್ರಮಾಣ ಹೆಚ್ಚಾಗ್ತದ. ವ್ಯವಹಾರದ ಪ್ರಮಾಣ ಏನಾಗ್ತದ? ಹೆಚ್ಚಾಗ್ತದ. ಸೊ ಇಲ್ಲಿ ಒಂದು ವೇಳೆ ಬ್ಯಾಂಕ್ ಕಡಿಮೆ ಬಡ್ಡಿ ದರಗಳಲ್ಲಿ ಸಾಲಗಳನ್ನ ಕೊಡ್ತಾ ಹೋದ್ರೆ, ಬ್ಯಾಂಕಿನ ಸಾಲದ ಪ್ರಮಾಣ ಏನಾಗ್ತದ? ಹೆಚ್ಚಾಗ್ತದ. ಬ್ಯಾಂಕಿನ ಸಾಲದ ಪ್ರಮಾಣ ಹೆಚ್ಚಾದರೆ ಹೆಚ್ಚಿನ ಪ್ರಮಾಣದಲ್ಲಿ ಆದಾಯ ಗಳಿಕೆ ಆಗ್ತದ. ಯಾರಿಗೆ? ಬ್ಯಾಂಕ್ಗಳಿಗೆ ಆದಾಯದ ಪ್ರಮಾಣ ಹೆಚ್ಚಾದರೆ ಆಟೋಮೆಟಿಕ್ ಆಗಿ ಅದು ಆರ್ಥಿಕ ಅಭಿವೃದ್ಧಿಗೆ ಸಹಾಯ ಆಗ್ತದ ಅಂತ ಹೇಳಿ ನಾವಲ್ಲಿ ನೋಡ್ಬೋದು. ಸೊ ಹೀಗೆ ಹೊಸ ಆರ್ಥಿಕ ನೀತಿಯಿಂದ ಹಣಕಾಸು ವಲಯದ ಮೇಲಿರುವಂತಹ RBIನ ನಿಯಂತ್ರಣವನ್ನ ಕಡಿಮೆಗೊಳಿಸಿ ಬ್ಯಾಂಕ್ಗಳಿಗೆ ಸ್ವಂತ ನಿರ್ಣಯವನ್ನ ತೆಗೆದುಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಲಾಯಿತು. ಆ ಅವಕಾಶ ಮಾಡಿಕೊಡೋದ್ರಿಂದ ನಮ್ಮ ದೇಶದಲ್ಲಿ ಇವತ್ತಿಗೆ ಏನಾಗಿದೆ? ಪ್ರೈವೇಟ್ ಬ್ಯಾಂಕ್ಗಳು ಸ್ಥಾಪನೆ ಆಗಲಿಕ್ಕೆ ಸಾಧ್ಯ ಆಗಿದೆ. ಖಾಸಗಿ ಬ್ಯಾಂಕ್ಗಳು ಸ್ಥಾಪನೆ ಆಗಲಿಕ್ಕೆ ಸಾಧ್ಯ ಆಗಿದೆ. ಅಂದ್ರೆ ಖಾಸಗಿ ಬ್ಯಾಂಕ್ಗಳು ಕೂಡ ಅಸ್ತಿತ್ವ ಹೊಂದಲಿಕ್ಕೆ ಸಾಧ್ಯ ಆಗಿದೆ. ಖಾಸಗಿ ಬ್ಯಾಂಕ್ಗಳು ಅಂತಂದ್ರೆ ದೊಡ್ಡ ವ್ಯಕ್ತಿಗಳು. ಫಾರ್ ಎಕ್ಸಾಂಪಲ್, ಪ್ರಭಾಕರ್ ಕೋರೆ ಬ್ಯಾಂಕ್ ಆಗಿರ್ಬೋದು, ಶಾಂತಪ್ಪನ ಮಿರ್ಜೆ ಬ್ಯಾಂಕ್ ಆಗಿರ್ಬೋದು ನಿಮ್ಮ ಕ್ಷೇತ್ರದಲ್ಲಿ, ಹೌದಾ? ಆಮೇಲೆ ಲಕ್ಷ್ಮಿ ಬ್ಯಾಂಕ್ ಆಗಿರ್ಬೋದು, ಬೀರೇಶ್ವರ್ ಆಗಿರ್ಬೋದು, ಹೌದಾ? ಇಂಥ ಅನೇಕ ಖಾಸಗಿ ಬ್ಯಾಂಕ್ಗಳು ನಮ್ಮ ದೇಶದಲ್ಲಿ ಸ್ಥಾಪನೆ ಆಗಲಿಕ್ಕೆ ಸಾಧ್ಯ ಆಗಿದೆ. ಸೊ ಆ ಬ್ಯಾಂಕ್ಗಳು ಸ್ಥಾಪನೆ ಆಗಿರೋದ್ರಿಂದ ಏನಾಗಿದೆ? ಜನರ ಕೈಯಲ್ಲಿ ಹಣದ ವಹಿವಾಟ ಏನಾಗಿದೆ? ಹೆಚ್ಚಾಗಿದೆ. ಖರ್ಚು ಮಾಡುವಂತ ಶಕ್ತಿ ಹೆಚ್ಚಾಗಿದೆ. ಆ ಎಲ್ಲದರ ಪರಿಣಾಮ ಎದರ ಮೇಲೆ ಬೀಳ್ತದ ಅಂತಂದ್ರೆ ಆರ್ಥಿಕತೆಯ ಮೇಲೆ ಬೀರುತ್ತದ. ಅದರಿಂದ ಆರ್ಥಿಕ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ. ಸೊ ಆ ನಿಯಂತ್ರಣವನ್ನ ಕಡಿಮೆಗೊಳಿಸಿದೆ. ಓಕೆ. ಸೊ ಇಲ್ಲಿ ಖಾಸಗಿ ಬ್ಯಾಂಕ್ಗಳ ಜೊತೆಗೆ ಫಾರಿನ್ ಬ್ಯಾಂಕ್ಸ್, ವಿದೇಶಿ ಬ್ಯಾಂಕ್ಗಳು ಕೂಡ ಸ್ಥಾಪನೆ ಆಗಲಿಕ್ಕೆ ಸಾಧ್ಯ ಆಗಿದೆ. ಫಾರಿನ್ ಬ್ಯಾಂಕ್ಸ್ ಅಂದ್ರೆ RBIನ ನಿಯಂತ್ರಣವನ್ನ ಕಡಿಮೆಗೊಳಿಸುವುದರಿಂದ ನಮ್ಮ ದೇಶದಲ್ಲಿ ಖಾಸಗಿ ಬ್ಯಾಂಕ್ಗಳ ಜೊತೆಗೆ ವಿದೇಶಿ ಬ್ಯಾಂಕ್ಗಳು ಕೂಡ ಅಸ್ತಿತ್ವಗಳನ್ನ ಹೊಂದಿದೆ, ಸ್ಥಾಪನೆ ಆಗಿವೆ. ವಿದೇಶಿ ಬ್ಯಾಂಕ್ ಅಂತಂದ್ರೆ ICICI ಬ್ಯಾಂಕ್ ಆಗಿರ್ಬೋದು, ಆಕ್ಸಿಸ್ ಬ್ಯಾಂಕ್ ಆಗಿರ್ಬೋದು, HDFC ಬ್ಯಾಂಕ್ ಆಗಿರ್ಬೋದು, ಇಂಥ ಅನೇಕ ವಿದೇಶಿ ಬ್ಯಾಂಕ್ಗಳು ಕೂಡ ನಮ್ಮ ದೇಶದಲ್ಲಿ ಸ್ಥಾಪನೆ ಆಗಿವೆ. ಈ ಎಲ್ಲದರ ಪರಿಣಾಮ ಏನಾಗಿದೆ ಅಂತಂದ್ರೆ ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿ ನಾವಲ್ಲಿ ಕಾಣ್ತೀವಿ. ಓಕೆ. ಇನ್ನ ಮೂರನೇ ವಲಯ ಅದು ಟ್ಯಾಕ್ಸ್ ರಿಫಾರ್ಮ್ಸ್, ತೆರಿಗೆ ಸುಧಾರಣೆ.
ತೆರಿಗೆಗಳಲ್ಲಿ ಸುಧಾರಣೆ ಅಂತ ಹೇಳಿ ನಾವು ನೋಡಬಹುದು ಟ್ಯಾಕ್ಸ್ ರಿಫಾರ್ಮ್ಸ್. ಸೊ ಟ್ಯಾಕ್ಸ್, ವಾಟ್ ಈಸ್ ಮೀನ್ಡ್ ಬೈ ಟ್ಯಾಕ್ಸ್? ಟ್ಯಾಕ್ಸ್ is a payment which is made by the people to the government without expecting any direct benefits. Any direct benefits ಅಂತಂದ್ರೆ ಜನರು ಸರ್ಕಾರಕ್ಕೆ ಯಾವುದೇ ನೇರ ಪ್ರತಿಫಲದ ಅಪೇಕ್ಷೆ ಇಲ್ಲದೆ, ಯಾವುದೇ ನೇರ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಸರ್ಕಾರಕ್ಕೆ ಕಟ್ಟುವಂತಹ ವಂತಿಕೆ ಅಥವಾ ಸರ್ಕಾರಕ್ಕೆ ಕಟ್ಟುವಂತಹ ಹಣಕ್ಕೆ ನಾವೇನು ಕರಿತೀವಿ? ತೆರಿಗೆ ಅಂತ ಹೇಳಿ ಕರಿತೀವಿ. ಸೊ ಈ ತೆರಿಗೆ ಕಟ್ಟೋದ್ರಿಂದ ನಮಗೆ ಯಾವುದೇ ನೇರ ಪ್ರತಿಫಲದ ಅಪೇಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಯಾರು ಸರ್ಕಾರಕ್ಕೆ ತೆರಿಗೆಯನ್ನ ಕಟ್ತಾರ ಅವರಿಗೆ ಸರ್ಕಾರ ನೇರವಾಗಿ ಯಾವುದೇ ಪ್ರತಿಫಲ ನೀಡೋದಿಲ್ಲ. ಫಾರ್ ಎಕ್ಸಾಂಪಲ್, ನಾನು ಪ್ರತಿ ವರ್ಷ ಒಂದು 1 ಲಕ್ಷ ರೂಪಾಯಿ ಏನ್ ಮಾಡ್ತಾ ಇದ್ದೀನಿ, ಸರ್ಕಾರಕ್ಕೆ ತೆರಿಗೆಯನ್ನ ಕಟ್ತಾ ಇದ್ದೀನಿ ತಿಳ್ಕೊಂಡ್ರೆ. ಸೊ ಆ 1 ಲಕ್ಷದ ಪ್ರತಿಯಾಗಿ, ಅಂದ್ರೆ ನಾನು ಏನು 1 ಲಕ್ಷ ರೂಪಾಯಿ ತೆರಿಗೆ ರೂಪದಲ್ಲಿ ಸರ್ಕಾರಕ್ಕೆ ಕಟ್ತಾ ಇದ್ದೀನಿ, ಆ ತೆರಿಗೆಯ ಪ್ರತಿರೂಪವಾಗಿ ಸರ್ಕಾರ ನನಗೆ, ಅಂದ್ರೆ ನನ್ನ ವೈಯಕ್ತಿಕವಾಗಿ ಯಾವುದೇ ಪ್ರತಿಫಲ ನೀಡೋದಿಲ್ಲ. ಸೊ ಆ ನೇರ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಸರ್ಕಾರಕ್ಕೆ ಕಟ್ಟುವಂತ ಹಣ ಏನಿದೆ ಅದಕ್ಕೆ ನಾವು ತೆರಿಗೆ ಅಂತ ಹೇಳಿ ಕರಿತೀವಿ. ಸೊ ಈ ತೆರಿಗೆಗಳಲ್ಲಿ ನಾವು ಪ್ರಮುಖ 2 ಪ್ರಕಾರಗಳನ್ನ ಕಾಣ್ತೀವಿ. ಎಷ್ಟು ಪ್ರಕಾರ ಕಾಣ್ತೀವಿ? 2 ಪ್ರಕಾರಗಳನ್ನು ಕಾಣ್ತೀವಿ. ಒಂದು ಡೈರೆಕ್ಟ್ ಟ್ಯಾಕ್ಸ್, ನೇರ ತೆರಿಗೆ. ಇನ್ನೊಂದು ಇಂಡೈರೆಕ್ಟ್ ಟ್ಯಾಕ್ಸ್, ಪರೋಕ್ಷ ತೆರಿಗೆ ಅಂತ ಕರಿತೀವಿ. ಡೈರೆಕ್ಟ್ ಟ್ಯಾಕ್ಸ್ ಅಂಡ್ ಇಂಡೈರೆಕ್ಟ್ ಟ್ಯಾಕ್ಸ್, ಪ್ರತ್ಯಕ್ಷ ತೆರಿಗೆ ಮತ್ತು ಪರೋಕ್ಷ ತೆರಿಗೆ ಅಂತ ಹೇಳಿ. ಪ್ರತ್ಯಕ್ಷ ತೆರಿಗೆ ಅಂತಂದ್ರೆ ಯಾವ ತೆರಿಗೆಯ ಭಾರ ಬೇರೆ ವ್ಯಕ್ತಿಗಳ ಮೇಲೆ ವರ್ಗಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಯಾವ ತೆರಿಗೆಯ ಭಾರ ಬೇರೆ ವ್ಯಕ್ತಿಗಳ ಮೇಲೆ ವರ್ಗಾಯಿಸಲಿಕ್ಕೆ ಸಾಧ್ಯ ಇಲ್ಲ, ಅಂತಹ ತೆರಿಗೆಗಳಿಗೆ ನಾವು ಪ್ರತ್ಯಕ್ಷ ತೆರಿಗೆ ಅಂತ ಹೇಳಿ ಕರಿತೀವಿ. ಅಂತಹ ತೆರಿಗೆಗಳಿಗೆ ನಾವು ಪ್ರತ್ಯಕ್ಷ ತೆರಿಗೆಗಳು ಅಂತ ಹೇಳಿ ಕರಿತೀವಿ. ಅದರ ವಿಶೇಷವಾಗಿ ಇನ್ಕಮ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್ ಅಂತಂದ್ರೆ ಆದಾಯ ತೆರಿಗೆ. ಸೊ ಸರ್ಕಾರ ಆದಾಯದ ಮೇಲೆ, ಅಂದ್ರೆ ಎಷ್ಟು ಆದಾಯದ ಪ್ರಮಾಣ ಇದೆ ಆ ಆದಾಯದ ಆಧಾರದ ಮೇಲೆ ತೆರಿಗೆನ ವಿಧಿಸ್ತದೆ. ಫಾರ್ ಎಕ್ಸಾಂಪಲ್, ನನ್ನ ಆದಾಯ ವಾರ್ಷಿಕ ನನ್ನ ಆದಾಯ 10 ಲಕ್ಷ ರೂಪಾಯಿ ಅಂತ ತಿಳ್ಕೊಳ್ಳಿ. ಓಕೆ, ಸೊ ಆ 10 ಲಕ್ಷಕ್ಕೆ ಎಷ್ಟು ತೆರಿಗೆನ ವಿಧಿಸಬೇಕು, ಆ ತೆರಿಗೆಯನ್ನ ಸರ್ಕಾರ ಏನ್ ಮಾಡ್ತದ, ನನ್ನ ಕಡೆಯಿಂದ ವಸೂಲಿ ಮಾಡ್ತದ. ಆದರೆ ಆ ತೆರಿಗೆಯ ಭಾರವನ್ನ ನಾನು ಬೇರೆಯವರ ಮೇಲೆ ವರ್ಗಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಸೊ ವರ್ಗಾಯಿಸಲು ಸಾಧ್ಯವಿಲ್ಲದ ತೆರಿಗೆಗೆ ನಾವು ಪ್ರತ್ಯಕ್ಷ ತೆರಿಗೆ ಅಂತ ಹೇಳಿ ಕರಿತೀವಿ. ಅದರಲ್ಲಿ ಒಂದು ಇನ್ಕಮ್ ಟ್ಯಾಕ್ಸ್, ಕಾರ್ಪೊರೇಟ್ ಟ್ಯಾಕ್ಸ್, ಇದಕ್ಕೆ ಕಂಪನಿ ಟ್ಯಾಕ್ಸ್ ಅಂತ ಕರಿತೀವಿ, ಕಾರ್ಪೊರೇಟ್ ಟ್ಯಾಕ್ಸ್, ಆಮೇಲೆ ಸರ್ವಿಸ್ ಟ್ಯಾಕ್ಸ್, ಎಕ್ಸೆಟ್ರಾ. ಸೊ ಹೀಗೆ ಅನೇಕ ನೇರ ತೆರಿಗೆಗಳ ಪ್ರಕಾರಗಳಿವೆ. ಆ ಎಲ್ಲ ತೆರಿಗೆಗಳನ್ನ ನಾವು ಬೇರೆಯವರ ಮೇಲೆ ವರ್ಗಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ತೆರಿಗೆಗಳಿಗೆ ನಾವು ಪ್ರತ್ಯಕ್ಷ ತೆರಿಗೆ ಅಂತೇಳಿ ಕರಿತೀವಿ. ಎರಡನೇದು ಇಂಡೈರೆಕ್ಟ್ ಟ್ಯಾಕ್ಸ್, ಪರೋಕ್ಷ ತೆರಿಗೆಗಳು. ಸೊ ಪರೋಕ್ಷ ತೆರಿಗೆಗಳು ಅಂತಂದ್ರೆ ಯಾವ ತೆರಿಗೆಯ ಭಾರವನ್ನು ಬೇರೆಯವರ ಮೇಲೆ ವರ್ಗಾಯಿಸಲು ಸಾಧ್ಯ ಇದೆ, ಅಂತಹ ತೆರಿಗೆಗೆ ನಾವು ಪರೋಕ್ಷ ತೆರಿಗೆ ಅಂತ ಹೇಳಿ ಕರಿತೀವಿ. ಅಂದ್ರೆ ಸಾಮಾನ್ಯವಾಗಿ ಈ ಪರೋಕ್ಷ ತೆರಿಗೆಯನ್ನ ಸರಕು ಮತ್ತು ಸೇವೆಗಳ ಮೇಲೆ ವಿಧಿಸಲಾಗ್ತದ. ಸರಕು ಮತ್ತು ಸೇವೆಗಳ ಮೇಲೆ. ಫಾರ್ ಎಕ್ಸಾಂಪಲ್, ಒಬ್ಬ ಹೋಲ್ಸೇಲ್ ಅಂಗಡಿ ಮಾಲೀಕ, ಕಿರಾಣಿ ಅಂಗಡಿ ಮಾಲೀಕ, ದಿನಸಿ ಅಂಗಡಿ ಮಾಲೀಕ ಏನೇನು ಅವನಿಗೆ ವಸ್ತುಗಳನ್ನ ಬೇಕು ಆ ವಸ್ತುಗಳನ್ನ ಅವನೇನ್ ಮಾಡ್ತಾನ, ದೊಡ್ಡ ದೊಡ್ಡ ಡೀಲರ್ ಕಡೆಯಿಂದ ಕೊಂಡ್ಕೊಳ್ತಾನ. ಓಕೆ, ಸೊ ಆ ವ್ಯಾಪಾರಿ ಅಥವಾ ಆ ಅಂಗಡಿ ಮಾಲೀಕ
ಅವನ ಮೇಲೆ ಏನು ತೆರಿಗೆಯನ್ನ ವಿಧಿಸಲಾಗಿತ್ತು ಅಂದ್ರೆ ಯಾವ್ಯಾವ ವಸ್ತುಗಳನ್ನ ಆ ಅಂಗಡಿ ಮಾಲೀಕ ಕೊಂಡುಕೊಂಡಿದಾನ ಆ ವಸ್ತುಗಳ ಮೇಲೆ ವಿಧಿಸುವ ತೆರಿಗೆ ಯಾರ ಪೇ ಮಾಡಬೇಕು? ಅಂಗಡಿ ಮಾಲೀಕ ಪೇ ಮಾಡಬೇಕು. ಓಕೆ. ಆದ್ರೆ ಅಂಗಡಿ ಮಾಲೀಕ ಏನ್ ಮಾಡ್ತಾನ? ಯಾವ ಅನುಭೋಗಿಗಳಿಗೆ, ಯಾವ ಗ್ರಾಹಕರಿಗೆ ಅಂದ್ರೆ ಯಾರು ಆ ವಸ್ತುಗಳನ್ನ ಕೊಂಡ್ಕೊಳ್ಳಿಕ್ಕೆ ಅವನ ಅಂಗಡಿಗೆ ಬರ್ತಾರ ಅವನೇನ್ ಮಾಡ್ತಾನ? ಆ ಗ್ರಾಹಕರ ಮೇಲೆ ವಿಧಿಸ್ತಾನ. ಸೊ ಹಾಗಾಗಿ ಆ ಅಂಗಡಿ ಮಾಲೀಕನ ಮೇಲೆ ಅಥವಾ ಅಂಗಡಿ ಮಾಲೀಕ ಏನು ಆ ತೆರಿಗೆಯನ್ನ ಕಟ್ಟಬೇಕಾಗಿರ್ತದ ಅದನ್ನ ಯಾರ ಕಡೆಯಿಂದ ವಸೂಲಿ ಮಾಡ್ತಾನ? ಅಂಗಡಿಗೆ ಬಂದಂತಹ ಗ್ರಾಹಕರ ಕಡೆಯಿಂದ ವಸೂಲಿ ಮಾಡ್ತಾನ. ಅಂದ್ರೆ ವಸ್ತುಗಳ ಬೆಲೆಗಳನ್ನ ಹೆಚ್ಚಿಸಿ ಆ ತೆರಿಗೆಯ ಬೆಲೆಯನ್ನ ವಸೂಲಿ ಮಾಡ್ತಾನ. ಹಾಗಾಗಿ ಆ ಅಂಗಡಿ ಮಾಲೀಕ ಯಾರ ಮೇಲೆ ವರ್ಗಾಯಿಸಿದ? ಆ ಗ್ರಾಹಕರ ಮೇಲೆ ವರ್ಗಾಯಿಸಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಯಾವ ತೆರಿಗೆಗಳನ್ನ ಅಥವಾ ಯಾವ ತೆರಿಗೆಯ ಭಾರವನ್ನ ಬೇರೆಯವರ ಮೇಲೆ ವರ್ಗಾಯಿಸಲು ಸಾಧ್ಯ ಇದೆ ಅಂತಹ ತೆರಿಗೆಗಳಿಗೆ ನಾವು ಪರೋಕ್ಷ ತೆರಿಗೆಗಳು ಅಂತೇಳಿ ಕರಿತೀವಿ. ಸೊ ಈ ಪರೋಕ್ಷ ತೆರಿಗೆ ಮುಂಚೆ ವ್ಯಾಟ್ ರೂಪದಲ್ಲಿ ವಿಧಿಸಲಾಗ್ತಾ ಇತ್ತು. ವ್ಯಾಟ್ ಅಂತಂದ್ರೆ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್. ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅಂದ್ರೆ ಮೌಲ್ಯ ವರ್ಧಿತ ತೆರಿಗೆ ಅಂತ ಕರಿತೀವಿ. ಕನ್ನಡದಲ್ಲಿ ಏನಂತ ಕರಿತೀವಿ? ಮೌಲ್ಯ ವರ್ಧಿತ ತೆರಿಗೆ ಅಂತ ಹೇಳಿ ನಾವಿಲ್ಲಿ ಕರಿತೀವಿ. ಸೊ ಈ ವ್ಯಾಟ್ ಅನ್ನೋದು ಮುಂಚೆ ಇತ್ತು. ಇತ್ತೀಚೆಗೆ ಈ ವ್ಯಾಟ್ ಬದಲಾಗಿ ಅಂದ್ರೆ ಈ ವ್ಯಾಟ್ ತೆರಿಗೆಯನ್ನ ತೆಗೆದು ಹಾಕಿ ಸರ್ಕಾರ ಏನ್ ಮಾಡಿದೆಪ್ಪ ಅಂತಂದ್ರೆ GST ಅನ್ನೋ ತೆರಿಗೆಯನ್ನ ವಿಧಿಸ್ತಾ ಇದೆ. GST ನೀವು ಕೇಳಿರ್ತೀರಿ, ಹೊಸದಾಗಿ ಬಂದಂತ ಒಂದು ತೆರಿಗೆಯ ಪ್ರಕಾರ. GST ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತಂದ್ರೆ ಸರಕು ಮತ್ತು ಸೇವೆಗಳ ತೆರಿಗೆ ಅಂತೇಳಿ ಕರಿತೀವಿ. ಸೊ ಸಾಮಾನ್ಯವಾಗಿ ಈ ಪರೋಕ್ಷ ತೆರಿಗೆ ಎದರ ಮೇಲೆ ವಿಧಿಸಲಾಗ್ತದ? ಸರಕು ಮತ್ತು ಸೇವೆಗಳ ಮೇಲೆ ವಿಧಿಸಲಾಗ್ತದ. ಸೊ ಈ ತೆರಿಗೆಗಳಲ್ಲಿ ಏನು ಸುಧಾರಣೆ ಆಗಿದೆ 1991ರ ನಂತರ ಅಂದ್ರೆ ಹೊಸ ಆರ್ಥಿಕ ನೀತಿ ಬಂದ ನಂತರ ಏನು ಸುಧಾರಣೆ ಆಗಿದೆ ಅಂತಂದ್ರೆ, ಮುಂಚೆ ಸರ್ಕಾರ ಏನು ತೆರಿಗೆಯನ್ನು ವಿಧಿಸ್ತಾ ಇತ್ತು ಅಥವಾ ಯಾವ ಪ್ರಮಾಣದಲ್ಲಿ ತೆರಿಗೆಯನ್ನು ವಿಧಿಸ್ತಾ ಇತ್ತು ಆ ತೆರಿಗೆಯ ಪ್ರಮಾಣವನ್ನು ಕಡಿಮೆ ಮಾಡಿದೆ. ಫಾರ್ ಎಕ್ಸಾಂಪಲ್ ಪರ್ಸೆಂಟೇಜ್ ಮುಂಚೆ 5% ವಿಧಿಸ್ತಾ ಇದ್ರೆ ಇವತ್ತಿಗೆ ಅದು 2 ಅಥವಾ 3% ಕಡಿಮೆ ಮಾಡಿದೆ ಅಂತ ಅರ್ಥ. ಸೊ ತೆರಿಗೆ ಪ್ರಮಾಣ ಕಡಿಮೆ ಮಾಡೋದ್ರಿಂದ, ತೆರಿಗೆಯ ಪ್ರಮಾಣ ಕಡಿಮೆ ಮಾಡೋದ್ರಿಂದ ಅಂದ್ರೆ ಪರ್ಸೆಂಟೇಜ್ ಕಡಿಮೆ ಮಾಡೋದ್ರಿಂದ ಜನರು ಹೆಚ್ಚು ಹೆಚ್ಚು ತೆರಿಗೆಯನ್ನ ಕಟ್ಟಲಿಕ್ಕೆ ಪ್ರಾರಂಭಿಸಿದರು. ಜನರು ಹೆಚ್ಚು ಹೆಚ್ಚು ತೆರಿಗೆಯನ್ನು ಕಟ್ಟಲಿಕ್ಕೆ ಪ್ರಾರಂಭಿಸಿದರು. ಅದಲ್ಲದೆ ಸ್ವಂತ ಆಸ್ತಿಯ ಡಿಕ್ಲೇರ್ ಅಂದ್ರೆ ಸ್ವಂತ ಆಸ್ತಿ ಎಷ್ಟಿದೆ ಅನ್ನೋದು ಹೇಳ್ತಾ ಹೋದ್ರು. ಅಂದ್ರೆ ಸರ್ಕಾರಕ್ಕೆ ತನ್ನ ಆಸ್ತಿ ಎಷ್ಟಿದೆ ಅಂತ ಹೇಳಿ ತೋರಿಸಿಕೊಟ್ರು. ಅದರಿಂದ ತೆರಿಗೆಯ ಸಂಗ್ರಹ ಏನಾಯ್ತು? ಹೆಚ್ಚಿನ ಪ್ರಮಾಣದಲ್ಲಿ ಆಯ್ತು. ಅದರಿಂದ ಏನಾಯ್ತು ಅಂತಂದ್ರೆ ನಮ್ಮ ರಾಷ್ಟ್ರೀಯ ಆದಾಯ ಹೆಚ್ಚಾಗ್ಲಿಕ್ಕೆ ಕಾರಣ ಆಯ್ತು. ರಾಷ್ಟ್ರೀಯ ಆದಾಯ ಹೆಚ್ಚಾಗೋದ್ರಿಂದ ಆರ್ಥಿಕ ಅಭಿವೃದ್ಧಿ ಸಾಧಿಸಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿ ನಾವಲ್ಲಿ ನೋಡ್ತೀವಿ. ಸೊ ತೆರಿಗೆ ಪ್ರಮಾಣ ಅಂದ್ರೆ ಏನು ಸರ್ಕಾರ ತೆರಿಗೆ ವಿಧಿಸ್ತದ ಆ ತೆರಿಗೆಯ ಪ್ರಮಾಣವನ್ನು ಕಡಿಮೆ ಮಾಡ್ತಾ ಹೋದ್ರೆ ಆಟೋಮೆಟಿಕ್ ಆಗಿ ತೆರಿಗೆ ಸಂಗ್ರಹ ಹೆಚ್ಚಾಗ್ತದ. ತೆರಿಗೆ ಸಂಗ್ರಹ ಹೆಚ್ಚಾದ್ರೆ ರಾಷ್ಟ್ರೀಯ ಆದಾಯ ಹೆಚ್ಚಾಗ್ತದ. ರಾಷ್ಟ್ರೀಯ ಆದಾಯ ಹೆಚ್ಚಾದ್ರೆ ಆರ್ಥಿಕ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗ್ತದ. ಸೊ ಇಲ್ಲಿವರೆಗೆ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳೋದು ಮುಂದಿನ 2 ಸುಧಾರಣೆಗಳ ಕ್ರಮಗಳನ್ನ ಅಂದ್ರೆ ಈ ಉದಾರೀಕರಣದ ಇನ್ನೂ 2 ಕ್ರಮಗಳನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಅಲ್ಲಿವರೆಗೆ ಧನ್ಯವಾದಗಳು.